ಇಲ್ಲಿ ನೋಡ್ರಿ ಇದೇ ನೋಡ್ರಿ ನಮ್ಮ ಮದುವೆ ಆಗಿದ್ದು ದೇವಸ್ಥಾನ. ಈ ಗುಡಿಯಾಗೆ ನಮ್ಮ ಮದುವೆ ಆಗೈತೆ ನೋಡ್ರಿ. ನೀರ ಬರ್ಲಿಲ್ಲ ಮತ್ತೆ ಕೇಳ್ಬೇಕು. ಪಂಚಾಯತ್ ಹೋಗಿರಲ್ಲ ಮನ್ನಿತ್ತ ಮೊದಲ ಹೊರಕೋದಿರ್ತಲ್ಲ ನೋಡ್ರಿ. ಇಲ್ಲಿ ನಮ್ಮ ಆಯಿ ರಾಯಣ ರಾಧಿಕಾ ಮತ್ತು ಊಟ ಮಾಡತ್ತಾರ. ನಿನ್ನೆ ಏನು ತಂದೇವಲ್ರಿ ನಾವು ಫ್ಲೋರ, ಅದಕ್ಕೆ ಗಾಳಿಗೆ ಆಟ ಚಂದ ಆಡತಾರ ನೋಡ್ರಿ ಇಬ್ರು ಮಂದಿ ಭಕ್ತರು. ನೋಡ್ರಿ 4 ಮಂದಿ ಊಟಕ್ಕೆ ಕೂತಾರ. ಎಷ್ಟು ಜಗ್ಗುಲಿ ಮಳೆ ಹೊಂಟದ ನೋಡ್ರಿ, ಭಾಳ ಬಿರ್ಸ್ ಜಗ್ಗುಲಿ ಹೊಂಟದ್ರ ಮಳೆ. ನೀರು ಎಷ್ಟು ಹೊಂಟದ ನೋಡ್ರಿ ನೀರು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ನೋಡ್ರಿ ಇಲ್ಲಿ ಜಳಕ ಮಾಡಿ ಪೂಜೆ ಮಾಡಿ ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕಂತೇಳಿ ಹೊಂಟೀನಿ. ಇಲ್ಲೇ ನಮ್ಮ ಗುಡಿ ಅದ ರೀ, ಅಂದ್ರೆ ನಮ್ಮ ಮನೆ ದೇವ್ರ, ಅಲ್ಲಿ ಹೊಂಟೀನಿ. ಒಲಿ ಮೇಲೆ ಚಾ ಮಾಡ್ಕೊಟ್ಟೇನಿ ರಾಣ್ಗಳಿಗೆ ಕುಡ್ದಾರ್ರಿ. ಆಯಿ ಅಂದ್ರೆ ನಮ್ಮ ಮಾಮಗಳ ಮಕ್ಕಳು ಬಂದಾರಲ್ರಿ, ಕರ್ಕೊಂಬಂದಾಳ್ರಿ ಅವ್ರಿಗೆ ಹೋಗಿ. ಅದಕ್ಕೆ ಅವ್ರಿಗೆ ಚಾ ಮಾಡಿಕೊಟ್ಟೀನಿ. ಚಾ ಕುಡ್ದಾರ. ಇವಾಗ ಬ್ಯಾಳೆ ಹಾಕೀನಿ. ಬರತ್ತಾನ ಆಯಿ ನೋಡ್ತಾಳ. ಅದಕ್ಕೆ ನಾ ಒಂದು ಸ್ವಲ್ಪ ಅಲ್ಲಿ ನಮ್ಮ ಗುಡಿಗೆ ಮಂಗಳವಾರ ಅದಲ್ರಿ, ಅದಕ್ಕೆ ಅಂದ್ರೆ ಗುಡಿಗೆ ಹೋಗ್ಬರ್ಬೇಕು ಇವತ್ತು ಅಂಥೇಳಿ ಗುಡಿಗೆ ಹೊಂಟೀನಿ. ಹುಣ್ಣಿ ಅದಂತೇಳಿ ಬರ್ರಿ ನಮ್ಮ ಮನೆ ದೇವ್ರು ತೋರಿಸ್ತೀನಿ ನಿಮ್ಗೆ, ಹಾಗೆ ಕರ್ಕೊಂಡು ಹೋಗ್ತೀನಿ ಅಂತ. ಇಲ್ಲಿ ನೋಡ್ರಿ ರಾಯಣ್ಣ ಕನಕು ಆಮೇಲೆ ಶಾದು ಆಯಿ ಕೂತಾರ. ಇಲ್ಲಿ ರಚ್ಚು ಮುಕ್ಕೊಂದಾಳ್ರಿ ಜೋಳಿಗ್ಯಾಗ, ಅದಕ್ಕೆ ತಗೊಲತ್ತಾಳ ಆಯಿ. ನೋಡ್ರಿ ನಮ್ಮ ಕನಕುಗಳು ಮುಂಜಾನೆ ಬಂದಾರ. ಚಾ ಮಾಡಿಕೊಟ್ಟಿನಿ, ಚಾನು ಕುಡ್ದಾರ. ಇವಾಗ ಬ್ಯಾಳೆ ಹಾಕಿ ನೋಡ್ರಿ, ಅಲ್ಲಿ ಬ್ಯಾಳೆನೂ ಕುದ್ಲಿಗತ್ತವ. ಹೋಗಿ ಬರತ್ತಾನ ಕುದಿತಾವ್ರಿ ಬ್ಯಾಳೆ. ಗುಡಿಗೆ ಹೋಗಿ ಬರತ್ತಾನ ಬ್ಯಾಳೆ ಕುದಿತಾವ್ರಿ. ಆಯಿ ಇರ್ತಾಳಲ್ರಿ, ಆಯಿ ನೋಡ್ತಾಳ, ನೀರು ಕಂಬಿದ್ದು ಅಂದ್ರೆ ಹಾಕ್ತಾಳ. ಅದಕ್ಕೆ ಇವಾಗ ದೇವ್ರ ಗುಡಿಗೆ ದೇವ್ರಿಗೆ ಹೋಗ್ಬೇಕಲ್ಲತ್ತಿದ್ದೀರಿ. ಬರ್ರಿ ನಮ್ಮ ಮನೆ ದೇವ್ರ ತೋರಿಸ್ತೀನಿ. ನಮ್ಮ ಮನೆ ದೇವ್ರು ಅಂದ್ರೆ ನಮ್ಮ ಮನೆ ಗುಡಿಗೆ ಹೊಂಟೀನಿ. ಇವಾಗ ತೋರಿಸ್ತೀನಿ ಬರ್ರಿ. ಇಲ್ಲೇ ಊರಾಗೆ ಅದ ರೀ, ಮತ್ತು ಬೇರೆ ಊರಿಗೆ ತಿಳ್ಕೊಂಡಿರಿ. ಇಲ್ಲೇ ಊರಾಗೆ ಅದ, ಅದಕ್ಕೆಲ್ಲಾಗ ಇಲ್ಲೇ ಊರಾಗ ಅಂತೇಳಿ ಮಂಗಳಾರ ಶುಕ್ರವಾರಕ್ಕೆ ಹೋಗಿ ಬರ್ತೀವಿ. ಅದಕ್ಕೆಲ್ಲ ಹೊಂಟೀವಿ ಬರ್ರಿ. ಇಲ್ಲಿ ನೋಡ್ರಿ ಇವಾಗ ಗುಡಿಗೆ ಹೊಂಟೀವಿ. ಇಲ್ಲಿ ಬಾವಿ ಐತೆ ನೋಡ್ರಿ, ಅಂದ್ರೆ ಅಷ್ಟೇ ಹಳಿ ಬಾವಿ ಐತಿ. ಅಲ್ಲಿದು ಹೊಂಟೀವಿ ನೋಡ್ರಿ ಇವಾಗ. ಅಂದ್ರೆ ಊರು ನಡ್ಬಾಗ್ಯ ಐತ್ರಿ, ಊರು ನಡ್ಬಾಗ್ಯನಲ್ಲ, ಒಂದು ಸ್ವಲ್ಪ ದೂರ ಐತ್ರಿ ಮನೆದಿಂತ. ದೂರದಂತೇಳಿ ನಡೆದೀವಿ. ಇಲ್ಲೇ ನೋಡ್ರಿ ಬಂದ್ವಿ ಗುಡಿ ಮಾರಿ ಮುಂದೆ. ನಮ್ಮ ಸಂಬಂಧಿಕರದೇ ಮನೆ ಐತಿ, ಅಲ್ಲಿ ಬಂದ್ವಿ. ಇದೇ ನೋಡ್ರಿ ನಮ್ಮ ಗುಡಿ. ಆಮೇಲೆ ಅಲ್ಲಿ ಒಳಗೆ ಇನ್ನು ಗುಡಿ ಪೂಜೆ ಮಾಡತ್ತಾರ. ಪೂಜೆ ಮಾಡತ್ತೈತೆ ಜಲ್ದಿನೇ ಬಂದೀವಿ ನಾವು. ನೋಡ್ರಿ ಕಾಲು ಬಿದ್ದು ಮಾಡಿ ಉದ್ಬತ್ತಿ ಎಣ್ಣೆ ಹಾಕಿ ಬೆಳಗೀವಿ. ಈ ಗುಡಿಗೆ ನೋಡ್ರಿ ನಮ್ಮ ಮದುವೆ ಆಗಿದ್ದು ಇಲ್ಲೇ. ನಮ್ಮ ಭಾವನವ್ರದ್ದು ನಮ್ಮದು ಮದುವೆ ಆಗಿದ್ದು ಇಲ್ಲೇ ನೋಡ್ರಿ. ಗುಡಿ ನೋಡೋಕೆ ಅಷ್ಟೇ ಸಾಣದ ಕಾಣ್ತೈತ್ರಿ, ಅದರ ದೇವ್ರ ತುಂಬ ಪವರ್ಫುಲ್ ಐತ್ರಿ. ನಮ್ಮ ಮನೆ ದೇವ್ರೇ ಐತ್ರಿ ಇದನ್ನು. ಇದು ಮತ್ತು ಇನ್ನೊಂದು 2-3 ಅದಾವ. ಅದು ಅಲ್ಲಿ ಹೋಗಿಲ್ರಿ ನಾವು, ಇಲ್ಲೇ ಹೋಗಿವಿ. ಅಂದ್ರೆ ಇಲ್ಲೇ ಮದುವೆ ಆಗೈತಿ. ರಾಯಣ ರಾಧಿಕಾ ಕಾಲು ಬೀಳತ್ತಾರ. ಆಮೇಲೆ ಇವರು ಪೂಜೆ ಮಾಡೋರ ರೀ, ಅಂದ್ರೆ ಯಾರು ಭೀ ಮಾಡಿದ್ರೆ ನಡೀತಾರೆ ರೀ, ನಮ್ಮ ದೇವ್ರು ಐತಲ್ರಿ. ಅದಕ್ಕೆ ಅವ್ರು ಪೂಜೆ ಮಾಡತ್ತಿರು, ನಾವು ಕಾಲು ಬಿದ್ದು ಮಾಡಿ ಹೊಂಟಿದ್ದೆವು. ರಾಯಣ ರಾಧಿಕಾ ನಿಂತು ಫೋಟೋ ತೆಗ್ದ್ರಿ ಅವ್ರದ್ದು ಒಂಜರ. ಆಮೇಲೆ ಹೊಂಟಿವಿ ನೋಡ್ರಿ. ಗುಡಿ ನೋಡೋಕೆ ಅಷ್ಟೇ ಸಣ್ಣದೈತ್ರಿ, ಅದ್ರ ದೇವ್ರಂತೂ ತುಂಬ ಪವರ್ಫುಲ್ ಐತೆ ನೋಡ್ರಿ ಇದು ರೀ. ನೋಡ್ರಿ ಇಲ್ಲಿ ರೊಟ್ಟಿ ಬಡ್ದು ಆಮೇಲೆ ಒಂದು ಸ್ವಲ್ಪ ಬ್ಯಾಳೆ ಕುದಿಸಿದಲ್ರಿ, ಬ್ಯಾಳ್ಯಾಗ ಖಾರ ಉಪ್ಪ ಎಣ್ಣೆ ಹಾಕ್ಕೊಂಡು ಊಟ ಮಾಡತ್ತಾರ. ಶಾದು ಅವ್ರ ಪಪ್ಪ ಊಟ ಮಾಡತ್ತಾರ್ರಿ. ಆ ಕಡೆ ರಾಣತ್ ಎಲ್ಲರೂ ಆಡತ್ತಾರ. ಆಯಿ ರಚ್ಚು ಎದ್ದಾಳ, ರಚ್ಚು ಆಡ್ಸಾಗತ್ತಾಳ. ಇನ್ನು ಬ್ಯಾಳೆ ಪಾಣೆ ಹೊಡೆದಿಲ್ರಿ, ಬರ್ರಿ ಬ್ಯಾಳೆ ಕುದಿಸಿಟ್ಟಿನಿ. ರೊಟ್ಟಿ ಬಡತ್ತೀನಿ, ಬಿಸಿ ರೊಟ್ಟಿ. ನೋಡ್ರಿ ಇಲ್ಲಿ ನಾನು ರೊಟ್ಟಿ ಮಾಡತ್ತೀನಿ. ಹೆಂಗೆ ರೊಟ್ಟಿ ಆಲತ್ತಾವ ಹಂಗೆ ಊಟ ಮಾಡತ್ತಾರ್ರಿ ಅವರು. ಹಾಗೆ ರೊಟ್ಟಿ ಆಲತ್ತಾವ ಅಂತೇಳಿ ಹಾಗೆ ರೊಟ್ಟಿ ಬಿಸಿ ರೊಟ್ಟಿನ ಕೊಡತ್ತೀನಿ. ನೋಡ್ರಿ ಇಲ್ಲಿ ಇನ್ನು ಇವಾಗ ರೊಟ್ಟಿ ಬಡಿಯೋಕೆ ಸ್ಟಾರ್ಟ್ ಮಾಡೀನಿ. ಜಸ್ಟ್ ಇನ್ನು ಇಷ್ಟು ಇರ್ತೈತಿ. ಇವಾಗ ಒಂದು 4-5 ರೊಟ್ಟಿ ಬಡ್ದೀನಿ, ಬರೀ ಬಾಳೆಹಣ್ಣು ಬಡ್ದಿಲ್ಲ. ಅವ್ರು ಊಟ ಮಾಡತ್ತಾರತ್ತೇಳಿ ಇನ್ನು ಬ್ಯಾಳೆ ಪಾಣೆ ಹೊಡಿಲಾರೆ ಹಂಗೆ ಬ್ಯಾಳೆ ಊಟ ಮಾಡತ್ತಾರ್ರಿ. ರೊಟ್ಟಿ ಬಡ್ಲಾಗತ್ತೀನಿ ಮೊದಲು.
ಹೊಸವಾಗಿದ್ದಾರೆ ಕಂಡಬಿಟ್ಟು ಹಂಗಾಗಿ ಮುಂಜಾನೆ ಯಾವಾಗ ಭೀ ಜಲ್ದಿ ಗೊತ್ತಾಗ್ತಾರ ನನಗೆ. ಅವರು ಜಳಕ ಮಾಡಿದ್ರಂದ್ರ ಆಯ್ತು ಊಟನೇ ಬಿಡ್ತಾರ್ರಿ. ಯಾಕಂದ್ರೆ ಜಲ್ದಿ ಮುಂಜಾನೆ ಜಲ್ದಿ ಹೊಸ ಆಗ್ತದತ್ರಿ ಅವ್ರಿಗೆ. ಅದಕ್ಕೆಲ್ಲ ಈಗ ಜಲ್ದಿ ಊಟ ಬಿಡ್ತಾರ್ತಾರೆ. ಬರೀ ಬ್ಯಾಳೆ ಕುದಿಸಿಟ್ಟಿನ್ರಿ, ಅದ್ರಾಗೆ ಖಾರ ಉಪ್ಪು ಹಾಕೊಂಡು ಉಣತಾರ ನೋಡ್ರಿ ಅಲ್ಲಿ. ಆಮೇಲೆ ಶಾದನ ಅವ್ರು ಕೂಡ ಕುಡಿಯಾಡ್ರಿ ಉಳ್ಳಾಕ. ರಾಣ ಹಂಗೆಲ್ಲ ಚಾ ಪಾವ್ ತಿಂದಂದ್ರೆ ಆಯ್ತ್ರಿ, ಯಾವಾಗ ಊಟ ಮಾಡ್ಬೇಕು ಅವಾಗೆ ಮಾಡ್ತಾನ್ರಿ ಅವನು. ನೋಡ್ರಿ ಅಲ್ಲಿ ಕನಕು ಆಡತ್ತಾರ, ರಚ್ಚು ಕನಕು ಎಲ್ಲರೂ ಭಕ್ತರು ನೋಡ್ರಿ 4 ಮಂದಿ ಊಟಕ್ಕೆ ಕೂತಾರ. ಸಪ್ಪನ ಬ್ಯಾಳಿ ರೊಟ್ಟಿ ಹೊಡಿತಾರ್ರಿ, ಊಟ ಮಾಡತ್ತಾರ. ಹಾಯ್ ಮಾಡಪ್ಪ ಕನ್ಕು, ಹಾಯ್ ಮಾಡೋ. ಊಟಕ್ಕೆ ಕೂತಾರ್ರಿ. ಲೈಕ್ ಮಾಡ್ರಿ, ಲೈಕ್ ಮಾಡತ್ತನ್ರಿ, ಲೈಕ್ ಮಾಡ್ರಿ. ಇಲ್ಲಿ ಊರು ಹೊಸ ಮಂದಿ ಊಟಕ್ಕೆ ಕೂತಾರ. ಹಾಗೆ ಅಂದ್ರೆ ಅಲ್ಲಿ ರೊಟ್ಟಿ ಬಡ್ಡಿತಾಳ, ಬಿಸಿ ಬಿಸಿ ಮಾಡ್ಕೊಳ್ತಾರ. ಇವರು ಹೊಳ್ಳಿತಾರ ನೋಡ್ರಿ, ಮಸ್ತಾಗಿ ಊಟ ಮಾಡ್ತಾರ್ರಿ ಹೊಸ ಮಂದಿ. ಹಂಗೆ ರೊಟ್ಟಿ ಕುಡ್ಲತ್ತಾರ್ರಿ, ರೊಟ್ಟಿ ಕುಡ್ಲತ್ತಾಳ. ಮತ್ತು ಆಮ್ಯಾಗ ಆಚೆ ಲಾಸ್ಟಿನ ಅವ್ರು ಇಬ್ಬರು ಮಂದಿ ಖಾರ ಹಾಕೊಂಡಿಲ್ರಿ, ಇವ್ರು ಇಬ್ಬರು ಮಂದಿ ಖಾರ ಹಾಕೊಂಡು ಹೊಡ್ಲಿತಾರ್ರಿ. ನೋಡ್ರಿ ಇಲ್ಲಿ ನಮ್ಮ ಆಯಿ ರಾಯಣ ರಾಧಿಕಾ ಮತ್ತು ಊಟ ಮಾಡತ್ತಾರ. ಆಗಾಳೆ ತಣ್ಣೆ ಊಟ ಮಾಡ್ಯಾರಿ ರಾಯಣ ರಾಧಿಕಾ. ಇವಾಗ ಆಯಿ ಊಟ ಮಾಡತ್ತಾಳಲ್ರಿ, ಆಕಿನ ಕೂಡ ಕಲ್ತಾರ ನೋಡ್ರಿ. ಮತ್ತು ನಮ್ಮ ರಚ್ಚು ನೋಡ್ರಿ ಬದ್ನಿಕಾಯಿ ತಿನ್ನತ್ತಾಳ. ಬದ್ನಿಕಾಯಿ ಆಯಿ ಕೊಟ್ಟಾಳಲ್ರಿ, ಅದು ಮೂಚೋಚನ ಬಿಕಾಟಿಕೆರೆ. ಮತ್ತು ಆಯಿ ಬಲ್ ಹೊಂಟಾಳ. ಕೂಲರ್ ನೋಡ್ರಿ, ಇಲ್ಲಿ ಕೂಲರ್ ಇಟ್ಟಿವಿ. ಅದು ಭಾಳ ಎತ್ತರ ಆಗ್ಯದಲ್ರಿ. ಕತ್ಲಾಗ ಒಂದು ಸ್ವಲ್ಪ ಅಡುಗೆ ಮಾಡ್ಬೇಕಂದ್ರೆ ಲೈಟ್ ಬೀಳಲ್ಲ ನೋಡ್ರಿ ಆ ಕಡೆ ಒಲಿ ಕಡೆಗೆ. ಯಾಕಂದ್ರೆ ಇದು ಕೂಲರ್ ಎತ್ತರ ಆಗೈತಲ್ರಿ, ಅದಕ್ಕೆ ಒಂದು ಸ್ವಲ್ಪ ತಟ್ಟತದ ರೀ. ಅಲ್ಲಿ ಲೈಟೇ ಬೀಳಲ್ರಿ, ಕಾಣೋದೇ ಇಲ್ಲ ಏನು. ಅದಕ್ಕೆ ಕೂಲರ್ ಸೈಡಿಗೆ ತರಿಸಿ ಇದು ಮಾಡ್ಬೇಕಾಗ್ತದ, ಅಡುಗೆ ಮಾಡ್ಬೇಕಾಗ್ತದ್ರಿ. ರಸನ್ ಕೋತಿ ನೋಡ್ರಿ, ಕೂತಿ ನೋಡ್ರಿ, ಕೆಲಸ ಅದಾಗ್ಯದ್ರಿ. ರೊಟ್ಟಿ ಬಡದಾಳ, ಬಡದಿ ಕುಂತಾಳ್ರಿ. ಮತ್ತು ಆಮ್ಯಾಗ ಬಟ್ಟೆ ಐತಿ ಏನೋ ಹೋಗ್ದಿಲ್ಲ, ಬಿಟ್ಟು ಹೋಗಿದ್ದೀರ ಹೋಗಿ. ಮತ್ತು ಎಲ್ಲಿಗೆ ಹೋಗ್ತೇವ, ಎಲ್ಲಿಗೆ ಹೋಗ್ತಿ? ರಾಸನ ಹಾಂ ರಾಸನ್ ತರ್ಲಿಕ್ಕೆ ಹೋಗ್ತೀನಿ ನಾ. ರಾಸನ ಮಂದಿ ಭಾಳ ಅದ, ಆಯ್ತು ಸಿಗ್ತದ ಸಿಗಲ್ಲ. ಆಯಿ ರಾಸನ್ ತರಕ್ ಹೊಂಟ್ರ ನೋಡ್ರಿ. ಎಷ್ಟು ಕಿಲೋ ಬರ್ತಾವ? 30 ಕಿಲೋ ಬರ್ತಾವ. ಒಬ್ರು 30. ಎಷ್ಟು ಮಂದಿ? ಇಬ್ಬರು ಮಂದಿ. ರಸನ್ ಕೊಟ್ಟ ನೋಡ್ರಿ ನಮ್ಮವ್ವ. ಹೋಗಿ ರಸನ್ ತೊಗೊಂಬರ್ತಾರ, ನಾವು ಹೋಗ್ಬೇಕು. ನಾನು ತರ್ಲಕ್ಕ ತೊಗೊಂಬಿಡ್ತಾರ್ರಿ, ನಾವು ಹೋಗಿ ತೊಗೊಂಬರ್ತಾರ್ರಿ. ನೋಡ್ರಿ ಫ್ಯಾನ್ ಗಾಳಿಗೆ ಆಡ್ಲತ್ತಾರ ನೋಡ್ರಿ. ನಿನ್ನೇನು ತಂದೇವಲ್ರಿ ನಾವು ಫ್ಲೋರ, ಅದಕ್ಕೆ ಗಾಳಿಗೆ ಆಟ ಚಂದ ಆಡ್ತಾರ ನೋಡ್ರಿ ಇಬ್ರು ಮಂದಿ. ಪೂರ ಸೆಕ್ಕಿ ಕಂಡಬಿಟ್ಟು ಸೆಕ್ಕಿ ಆಗ್ತೈತೆ ರೀ ಪತ್ರದೊಳಗ್ರಿ. ಅದ್ರಲ್ಲಿ ನೀರಿಂದ ಕುಲೋರ ಈಗ ತಂದಾಡ್ದು ಏನು ಅಷ್ಟು ಬಿಸಿಲು ಬೆತ್ತರಾಗ್ಯದ ರೀ. ಏನಿಲ್ಲ ರೀ, ಅಟ್ಟೆ ಕಟ್ಟೆ ಸ್ವಲ್ಪ ಅದೆಲ್ಲ ಕಮ್ಮಿ ಆಗಿದ್ರಿ ಜರ. ಊಟ ಮಾಡತ್ತಾರ ನೋಡ್ರಿ. ನೋಡ್ರಿ ಥಂಡ ಗಾಳಿಗೆ ಹೆಂಗೆ ಊಟಕ್ಕೆ ಕೂತಾರ ಇವರು ಹೊಸ ಮಂದಿ. ನೈಟ್ ತಕ ಅವ್ರು ಉಂಡ್ರ. ಈಗ ಬೀಳೋದಳ್ರಿ. ಯಾಕೆ ಅದಕ್ಕೆ ಕುಣಿಸ್ಬೇಡ, ಅದಕ್ಕೆ ಕುಣಿಸ್ಬೇಡ. ಕಾರ್ ನೋಡು. ಮತ್ತು ಅದ್ರಲ್ಲಿ ತಣ್ಣಗೆ ಬಿಡುತ್ತಲ್ಲ ಮೊದಲ ಹೊರಗೆ ಕುದಿರ್ತಲ್ಲ. ಥಂಡ ಹೊಂಟದ. ಯಾಕೆ ತರಲಿಲ್ಲ ರಸನ್? ತರಲಿಲ್ಲ ಇಲ್ಲ ರಸನ ನಾಳೆ ತರ್ತಾ. ಅವರು ಬರ್ತಾರ. ಏನ್ ಮಾಡದ ಅಲ್ಲಿ ಹೋಗಿ? ನೀರಿಂದು ನೀರ ಬರ್ಲಿಲ್ಲ. ಮತ್ತ ಕೇಳ್ಬೇಕು, ಪಂಚಾಯತ್ ಹೋಗಿರಲ್ಲ ಮನ್ನಿತ್ತ. ಹಾ ಹೌದು. ಈಗ ಬಸಂ ಗುಡಿ ಬರ್ತರ್ತೇನು? ಯಾವತ್ತಿ? ಹೌದು, ಆಯ್ತು. ಇದಕ್ಕೆ ನೋಡ್ರಿ ಫ್ರೆಂಡ್ಸ್, ನಳ ಮಾಡ್ಯಾರ. ಮನೆಗೆ ಎಷ್ಟು ಮಂದಿ ಜನ ನೋಡ್ರಿ ಅಷ್ಟು ಮಂದಿಗೆ ಒಂದು ನಳ ಮಾಡ್ಯಾರ್ರಿ. ಅದ್ರ ಇನ್ನೂ ನೀರೇ ಬಿಡಲ್ರಿ. ಅದಕ್ಕೆ ಮನೆ ಪಂಚಾಯತಿಗೆ ಹೋಗಿ ಕೇಳೋಣ ಬಿಡ್ತಾ ಅಂದಾರ್ರಿ. ಅದಕ್ಕೆ ಈಗ ಇಲೆಕ್ಷನ್ ಶನಿ ಅದಲ್ರಿ, ಅದಕ್ಕೆ ಈಗ ಓಟ್ ಕೇಳಸಲೆಂದು ಅಲ್ಲಿ ಯಾರೋ ಬರ್ತಾ ಅಂದಾರ್ರಿ. ಅದಕ್ಕೆ ಈಗ ಅವ್ರಿಗೆ ಹೋಗಿ ಕೇಳೋದತ್ರಿ. ಅದಕ್ಕೆ ಹೋಗಿ ಕೇಳ್ತಾರ್ರಿ. ಸದ್ದು ನಮ್ಮ ಅವ್ವ ಅದ ರೀ ಒಗ್ಗರಣೆ ಹೋಗಿಡಿತಾಳೆ ನೋಡ್ರಿ. ಸದ್ದು ಟೈಮ್ 2 ಆಲತ್ತ ರೀ. ಈಗ ಹೋಗಿಡಿತಾಳ. ಅವಾಗ ಹೋಗಿಲಿಕ್ಕೆ ಬರಲ್ಲ. ಹಾಂ ಹಾಂ ನೋಡ್ರಿ ಸಂಜೆಗಟ್ಟ
5 ಗಂಟೆ ಟೈಮ್ ಆಗಿದೆ ನೋಡ್ರಿ. ಮಳೆ ಈ ಥರ ಹೊಂಟದ ನೋಡ್ರಿ. ಮಳೆ ಫುಲ್ಲು ಮಾಡಾಗ್ಯದ ನೋಡ್ರಿ. ಪೂರ ಮಾಡಾಗಿ ಕತ್ತಲು ಕಂಕಳ ಬಿದ್ದು ನೋಡ್ರಿ. 5-5:30 ಆಗೋ ಟೈಮ್ ರೀ. ಪೂರ ಈ ಥರ ಮಳೆ ಬಂದು ನೋಡ್ರಿ. ಇನ್ನೂ ಬಂದಿಲ್ಲ ರೀ. ಇನ್ನು ಹನಿ ಉದುರದ ಅದ ರೀ. ಹೊಂಟದ ನೋಡ್ರಿ ಸದ್ದ ಮಳೆ ಹೊಂಟದ ನೋಡ್ರಿ ಫ್ರೆಂಡ್ಸ್. ಮಳೆ ನೋಡ್ರಿ ಎಷ್ಟು ಜಗ್ಲಿ ಹೊಂಟದ ನಮ್ಮ ಕಡೆಗೆ. ನಿಮ್ಮ ಕಡೆ ಕಮೆಂಟ್ ಮಾಡಿರಿ. ಮಳೆ ಅದು ಹೊಂಟದಿಲ್ಲ ರೀ. ಕಂಡಬಿಡಿ ಹೊಂಟದ್ರಿ ಮಳೆ. ಈ ಥರ ಹೊಡ್ಲಿತ್ತು ನೋಡ್ರಿ ಫ್ರೆಂಡ್ಸ್. ಪೂರ ರೋಡಿ ಮೇಲೆ ನೋಡ್ರಿ ಎಷ್ಟು ದಮ್ 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 ಹನಿ ಉದುರ್ಲತ್ತಾರ. ಕಂಡಬಿಡಿ ಬಿಡಿಸ್ಕೊಂಡಿತ್ತು ಮಳೆ. ಬುಟ್ಟಿ ಇನ್ನೂ ತುಂಬಿಲ್ರಿ. ಈಗ ತುಂಬಿದ್ರೆ ಈಗ ಮಳೆ ಜಗ್ಗಿ ಹೊಂಟದನ್ನ. ಈಗ ಅರ್ಧ ಬುಟ್ಟಿ ಇದ್ರಿ ನೋಡ್ರಿ. ಗಾಡಿಗಳು ಹೆಂಗೆ ಹೋಗ್ತಾವ್ರಿ, ಹಂಗೆ ಹೋಗೇ ಹೋಗ್ತಾವ್ರಿ. ಈಗ ಮನೆ ಮುಂದೆ ಗಾಡಿ ರೀ. ಮಳೆ ಹಂಗೆ ಬರಂಗೆ ಬರ್ತಾರೆ. ಅದು 1-2 ದಿನ ಆಯ್ತು ನೋಡ್ರಿ. ಮೊನ್ನೆ ಒಂದು ಸಲ ಬಂದಿತ್ತು. ಮೊನ್ನೆ ಸಲ ಬುಕ್ ಬಿರ್ಸ್ಕೊಂಡಿತ್ತು ರೀ. ಆಳಿಗೆ ಏನು ವಿಡಿಯೋ ಮಾಡೋದಾಗಿಲ್ಲ ನನಗೆ. ಇವತ್ತು ಮಾಡ್ಲತ್ತೀನಿ ರೀ. ಈ ಥರ ಹೊಡಿತು ನೋಡ್ರಿ ಮಳೆ ಸದ್ದ. ಕಂಡಾಪಿ ಬಿರ್ಸೋದು ಮಳೆ ಈ ಥರ ಹೊಡಿತು ನೋಡ್ರಿ. ಎಲ್ಲ ಕಡೆಗೆ ನೀರಾಗ್ಯದ ನೋಡ್ರಿ. ಈಗ ನೋಡ್ರಿ ನಮ್ಮ ಊರು ಗದರ್ಸ್ಲತ್ತದಕ್ಕೆ ಬಂದ್ ಮಾಡಲತ್ತಾರ. ನಾ ಬಂದ್ ಮಾಡಲಾಗಿನ ವಿಡಿಯೋ. ಗದರ್ಸ್ಲತ್ತ ಬಂದ್ ಮಾಡು ಮತ್ತೆ ಆಮೇಲೆ ಮಾಡಾಕತ್ತಿ ವಿಡಿಯೋ ಅಲ್ಲತ್ತಾರ. ಇವರು ಎಷ್ಟು ಮಂದಿ ಮನ್ಕೊಂಡಾರ. ಇವರಿಬ್ಬರೇ ಮಂದಿ ಗದರ್ಸ್ಲತ್ತದಕ್ಕೆ ಕೊತ್ತು ಬಿಟ್ರೆ ಸುಮ್ಮ ಗಪ್ಪಿಗೆ. ಇಲ್ಲಿ ನೋಡ್ರಿ ಬುಟ್ಟಿ ಬುಟ್ಟಿ ಆಗಳ ಏನು ಹೇಳಿದಲ್ರಿ ನಾವು. ಬುಟ್ಟಿ ತುಂಬಿ ಪೂರಾ ಕಟ್ ಆಗಿದಾರೆ. ಮಳೆ ಸ್ವಲ್ಪ ಸಣ್ಣ ಹೊಂಟದ್ರಿ ಸದ್ದ. ಆದ್ರೆ ಗದರ್ಸೋದು ಸಿಡಿಲ್ಲ ಹಿಂಗೆ ಫುಲ್ ಜೋರು ಅದ ರೀ. ಈಗ ಕಟ್ ಬರೀ ಮಳೆ ಸಣ್ಣ ಆಗಿರ್ತಿದ್ದ. ಸಣ್ಣ ಆಗಿದ್ರೆ ಮಳೆ ಅದೇನಿಲ್ಲ. ಈಗ ಕೂತಾರ ನೋಡ್ರಿ ಇವರು ಸುಮಂದಿ. ನಾನು ಬೈಕೋತ್ ಕೂತಾರ. ಇಲ್ಲಿ ನೋಡ್ರಿ ನೀರು ಹರಿದು ಹೊರ್ತಾವ ನೋಡ್ರಿ. ಇಲ್ಲಿ ಮನೆ ಮುಂದೆ ಇಲ್ಲಿ ನೀರು ಹೋಗ್ಬಿಟ್ಟವ್ರಿ. ಮೊದಲ ಇಲ್ಲಿ ಸಡ್ಗಿ ಮೇಲೆ ಹೊಂಟವ್ರಿ ನೀರು. ರೋಡಿನ ಮೇಲೆ ಹೊಂಟವ್ರಿ ನೀರು. ದಬಸ್ ಹೋಗ್ತಾವ್ರಿ ನೀರು. ಇಲ್ಲಿ ಆ ಕಡೆ ಮ್ಯಾಲಿನ ಬರ್ತಾವ್ರಿ ನೀರು. ಮ್ಯಾಲಿನ ಬಂದು ಬರ್ತಾವ್ರಿ. ಈ ಕಡೆ ಮ್ಯಾಲಿನ ಬರ್ತಾವ್ರಿ ನೀರು. ಅಷ್ಟು ಬಂದು ಈ ಕಡೆ ತಳಗೆ ಹೋಗ್ಬಿಡ್ತಾವ್ರಿ ನೀರು. ಈ ಥರ ಇದು ನೋಡ್ರಿ ಫ್ರೆಂಡ್ಸ್ ಮಳೆ. ನಿಮಗೆ ಕೆರೆ ತೋರಿಸ್ತೀನಿ ರೀ ಫ್ರೆಂಡ್ಸ. ನೀರು ಎಷ್ಟು ಬಂದಾಗ ಹಿಂದೆ ಅನ್ನೋದು. ನಮ್ಮ ಮನೆ ಹಿಂದೆ ಕೆರೆ ಅದ ರೀ. ತೋರಿಸ್ತೀನಿ ಬರ್ರಿ ನಿಮಗೆ. ಫುಲ್ ನೀರು ಬಂದುಬಿಟ್ಟವ್ರಿ ನೀರು ಕೆರೆಯಾಗ. ಇದು ಇಡಿತಾಗ ಜಾಗ ಅದ ನಮಗೆ. ಇಲ್ಲಿ ಕೆರೆಯಾಗ ನೀರು ತೋರಿಸ್ತೀನಿ ನಿಮ್ಗೆ. ನೀರು ಬಂದಾವ ನೋಡ್ರಿ ಸದ್ಯಕ್ಕೆ. ಮಳೆ ಬಂದಲ್ರಿ. ಇಷ್ಟು ನೀರು ಬಂದಾವ ನೋಡ್ರಿ ಕೆರೆಯಾಗ. ಇಷ್ಟು ನೀರು ಬಂದಾವ ನೋಡ್ರಿ ಫ್ರೆಂಡ್ಸ್. ಹಿಂಗೆ ಬಂದ್ರೆ ಪೂರ ಹಿಂದೆ ನಮ್ಮ ಕೆರೆನೇ ಅದ ನೋಡ್ರಿ. ಇದು ಮನಿನೇ ಅದ ರೀ. ನಮ್ಮ ಮನೆ ಹಿಂದೆ ಕೆರೆ ಅದ ರೀ. ದೊಡ್ಡ ಕೆರೆ ಅದ ರೀ. ನೀರೇನು ಬರಲ್ಲ ರೀ ಕಡೆ. ನೀರು ಜಾಸ್ತಿ ಇನ್ನೋವ್ರಿಗೆ ಬಂದಿಲ್ಲ ರೀ. ಪೂರ ಅಲ್ಲಿ ತಗ ಬಂದಿರಿ. ಅದ್ರ ಭಾಳ ದಿವಸ ಐತೆ ರೀ. ಮತ್ತು ಒಂದು 8-10 ವರ್ಷದಿಂದ ಪೂರ ಕೆರೆ ತುಂಬಿರ್ತೀರಿ ಪೂರ ಇಲ್ಲಿ ತಕ. ಈಗೇನು ಬಂದಿಲ್ಲ ರೀ ನೀರು. ಈ ಥರ ನೋಡ್ರಿ. ಇಲ್ಲಿ ತಗ ಬರ್ತಾವ್ರಿ ನೀರು. ಇಲ್ಲಿ ಪೂರ ಇಲ್ಲಿ ತಗ ಬರ್ತಾವ್ರಿ ನೀರು. ಈ ಕಲ್ತಾಗ ಪೂರ ಬಂದು ಮತ್ತೆ ಹೋಗ್ಬಿಡ್ತಾರೆ ಆ ಕಡೆ. ಹನಗಳೇ ನೀರು ಮಳೆ ಬಂದತ್ರ ಈ ಪೂರ ನಿಂತೀವ್ರಿ ನೀರು. ಎಲ್ಲ ಹೋಗ್ಯಾವ್ರಿ ನೀರು. ದಾರಿ ಮಾಡೋಣ ಹೋಗ್ತಾವ್ರಿ ನೀರು. ಗಿಡ ಎಲ್ಲ ಹಂಗೆ ನೋಡ್ರಿ. ಗಾಳಿಗೆ ಪೂರ ಆ ಕಡೆ ಗಾಳಿಗೆ ಬಿದ್ದದ ರೀ. ಗಾಳಿಗೆ ಬಿದ್ದಿಲ್ಲ ರೀ ಅಂದ್ರೆ ಬಾಗ್ಯದ ರೀ. ಗಾಳಿಗೆ ಹೆಂಗೆ ಕೂತಾರ ನೋಡ್ರಿ. ಗುಬ್ಬಿ ಗೂಡ್ನಾಗ ಕೂತಂಗೆ ಇವರು ಹೊಸ ಮಂದಿ. ನೋಡ್ರಿ ಫ್ರೆಂಡ್ಸ ನಿನ್ನೆ ಕುಲಾರ್ ತಂದೀನಿ ರೀ. ಇವತ್ತು ಮಳೆ ಬತ್ತು ನೋಡ್ರಿ. ಭಾಳಷ್ಟು ಬೊಕ್ಕಳು ಬಿದ್ದರೆ ಮನೆ ಮಳೆ. ಹಿಂದೆ ನಿಮಗೆ ತೋರಿಸಿ ನಿಮಗೆ ಅಲ್ಲಿ ಕೆರೆಯಾಗ ಭೀ ಕಂಡಬಿಟ್ಟು ನೀರು ಬಂದವ್ರಿ. ಮತ್ತು ಆಮ್ಯಾಗ ಪೂರ ಇದು ಗಿಡ ಬಾಗ್ಯದ ನೋಡ್ರಿ. ಈ ಥರ ಗಿಡ ಪೂರ ಬಾಗ್ಯದ ರೀ ಗಾಳಿಗೆ ರೀ. ಗಾಳಿಗೆ ಅಷ್ಟೇ ಬಿಟ್ಟಿತ್ತು. ಮತ್ತು ಗದರ್ಸೋದು ಅಟ್ಟೈತೆ ರೀ. ಮತ್ತು ಈಗ ನೋಡ್ರಿ ಬುಟ್ಟಿ ಎಲ್ಲ ತುಂಬ್ಯಾವ ರೀ. ಬುಟ್ಟಿ ತುಂಬ್ಯಾವ. ಆಮೇಲೆ ನೀರೆಲ್ಲ ಪೂರ ನೀರು ಗಿಡದಲ್ಲಿ ನೀರು ಬಂದವ್ರಿ. ಪೂರ ಕೆಸರಾಗಿ ನೆಲ ಅಲ್ರಿ. ಅದಕ್ಕೆ ಬಂದ ನೋಡ್ರಿ ಫ್ರೆಂಡ್ಸ. ಯಾಕಂದ್ರೆ ಮಳೆ ಬಂದಿದ್ದಕ್ಕೆ ಗುಣ ಆಗ್ಯದ್ರಿ. ನಮ್ಗೆ ಮಳೆ ಇರ್ಲಾರ್ದು ಭಾಳ ಹೈರಾಣ ಐತ್ರಿ. ಯಾಕಂದ್ರೆ ಕೆಲಸ ಅದು ಭಾಳ
ಹೊಲದಲ್ಲಿ ಕೆಲಸ ಬರ್ತಾವೆ ರೀ. ಹಂಗಾಗಿ ಮಳೆ ಬತ್ತಂದ್ರೆ ಕೆಲಸ ಇರ್ತದೆ ರೀ. ಮತ್ತು ಮಳೆ ಬರಲಿಲ್ಲ ಅಂದ್ರೆ ಕೆಲಸ ಇರಂಗಿಲ್ಲ ರೀ. ಅದಕ್ಕೆ ಮಳೆ ಬಂದು ಗುಣ ಮಾಡಿದಾರೆ ನಮಗೆ. ಪೂರ ಅದು ಮತ್ತು ಮ್ಯಾಲೆ ಇದು ಹಾಕಿದ್ರೆ ನಾನು ಏನಂದ್ರೆ ಅದು ಕುಲರ್ದು ಅದು ಏನಂತಾರೆ ರಟ್ಟು ಹಾಕಿದ್ದಾರೆ. ರಟ್ಟಿಗೆ ಕೊಯ್ದೋಗ್ಯದ ರೀ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಹಾಡ್ಕಿ ಇದ್ದಲ್ಲಿ ಬಂದು ನೋಡ್ರಿ ಹಾಡುತ್ತಾರೆ ರೀ. ಏನು ಡೊಳ್ಳಿನ ಪದ ನಮ್ಮ ಮಂದಿ ಒಳಗೆ ಡೊಳ್ಳಿನ ಪದ ಅಂತ ಹಾಡ್ತಾರೆ ರೀ. ನಿಮ್ಗೆ ಗೊತ್ತಿದ್ದಿರ್ಬೇಕು, ಇಲ್ಕಿ ಗೊತ್ತಿರ್ಲಿಕ್ಕಿಲ್ಲ ರೀ. ನಮ್ಮ ಮಂದ್ಯಾಗ ಹಾಡ್ತಾರೆ ಡೊಳ್ಳಿನ ಪದ ಅಂದ್ರೆ. ಹಾಡ್ಲತ್ತಾರೆ ರೀ. ಜನ ಎಷ್ಟು ಮಂದಿ ಕೂತಾರೆ ನೋಡ್ರಿ. ಇವರು ಪಿಂಟು ಮಾಸ್ತರ್ ಅಫ್ಜಲ್ಪುರ ಅಂತ್ರಿ. ಒಳ್ಳೆ ಚಂದ ಹಾಡ್ತಾರೆ ರೀ. ಇಲ್ಲಿ ಕೂತಿ ನೋಡ್ರಿ, ನಾನು ನೋಡ್ಕೊತಿ ಕೂತೀನಿ ರೀ. ಅದಕ್ಕೆ ಬೇರೆ ಕಡೆ ಇದ್ದೈತೆ ರೀ. ಅದಕ್ಕೆ ನೋಡ್ಲಿಕ್ಕೆ ಹೋಗ್ಸಿಂದ್ರೆ ಜರ ವಿಡಿಯೋ ಕ್ಲಿಪ್ ತೊಗೋಬೇಕಂತ ಬಂದಿದ್ದಲ್ರಿ. ಹಾಗಾಗಿ ಹಾಡ್ಲತ್ತಿರು. ಅದಕ್ಕೆ ಚಂದ ಹಾಡುತ್ತಿರೋದಲ್ರಿ. ನೋಡಿದ್ರಿ ಎಷ್ಟು ಆಗಿತ್ತು ಟೈಮ್ ಅಂದ್ರೆ ಆಳಿಗೆ 10-10:30 ಆಗಿದ್ರೆ ಟೈಮ್ ರೀ. ಪಿಂಟು ಮಾಸ್ತರ್ ನೋಡ್ರಿ ಅಫ್ಜಲ್ಪುರ ಇವರು. ಅವರು ಕೂಡ ಇನ್ನೊಂದು ಮೇಳ ಕುಡಿಸಿರಿ, ಹೆಣ್ಮಕ್ಳ ಮೇಳ. ಇವರು ಭೀ ಹಾಡ್ಲತ್ತಾರೆ, ಚಂದ ಹಾಡ್ಲತ್ತೀರಿ. ಅವ್ರದ್ದು ಸಂದ ಮುಗೀತು, ಸಂದ ಮುಗ್ಯಾನ ಈಗ ಇವರು ಬಂದು ಹಾಡ್ಲತ್ತೀರಿ. ಅದೆಲ್ಲ ಚಂದ ಹಾಡುತ್ತೀರಿ ಫ್ರೆಂಡ್ಸ. ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಾಯಿದ್ರಿ. ಮತ್ತೆ ಮುಂದಿನ ನೋಡಿದಲ್ಲಿ ಸಿಗ್ತೀವಿ ರೀ. ಎಲ್ಲರಿಗೆ ನಮಸ್ಕಾರ ರೀ ಫ್ರೆಂಡ್ಸು.